ಚೆನ್ನಾಗಿದ್ಯಾ? ಇಷ್ಟ ಇಂಟೀರಿಯರ್ಸ್ ಎಲ್ಲ ಮಾಡಿಸ್ತಾ ಇರೋದು ಬಂದು ಹೋಮ್ ಲೈನಲ್ಲಿ. सूर्यशशाङ्कवह्निनयनं वन्दे मुकुन्दप्रियं वन्दे भक्तजनाश्रयं च वरदं वन्दे शिवं शङ्करम् ईश्वराय नमः। ओम आदिनारायणं विष्णुं ब्रह्माणं च वसिष्ठकं श्रीरामं मारुतिं वन्दे रामदासं च श्रीधरं नमः। शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। ಸೊ ಫ್ರೆಂಡ್ಸ್, ನಾವು ಇವಾಗ ಡಿನ್ನರಿಗೆ ಹೊರಟಿದ್ದೀವಿ. ನೈಟ್ ಡಿನ್ನರ್ ಮುಗಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಆ್ಯಂಡ್ ಈ ಸತಿ ಡಿನ್ನರ್ಗೆ ಫುಲ್ ನಾನೇ ಪ್ಲ್ಯಾನ್ ಮಾಡಿದ್ದೀನಿ. ನಾನು ಫಾರ್ ದ ಫಸ್ಟ್ ಟೈಮ್ ಈ ಥರ ಪ್ಲ್ಯಾನ್ ಮಾಡಿರೋದು ಡಿನ್ನರ್ಗೆ. ಆದರೆ ಶಂಕರು ಮಾಡಿದ್ದಾರೆ ಲೈಕ್ ಡಿನ್ನರ್ ಪ್ಲ್ಯಾನ್ ಎಲ್ಲ. ಅವ್ರು ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ ಹೊರಗಡೆ ಡಿನ್ನರ್ಗೆಲ್ಲ. ನಾನು ಯಾವತ್ತೂ ಅವ್ರಿಗೆ ಈ ಥರ ಡಿನ್ನರ್ಗೆಲ್ಲ ಕರ್ಕೊಂಡು ಹೋಗಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನೇ ಎಲ್ಲ ಚೆಕ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಬೇಕು ನಾನು ಚೂಸ್ ಮಾಡಿರೋ ಪ್ಲೇಸಲ್ಲಿ ಅವ್ರಿಗೆ ಫುಡ್ ಎಲ್ಲ ಇಷ್ಟ ಆಗುತ್ತಾ. In 200 meters, sharp left onto National Highway 44. ಬಟ್ ಈ ಥರ ಯಾವತ್ತು ನಾನು ಕರ್ಕೊಂಡು ಹೋಗಿಲ್ಲ. ಸೊ ನೋಡೋಣ, ಈ ಸತಿ ಬರ್ಡೇಗೆ ಮನೇಲಿ ಏನು ಪ್ರಿಪೇರ್ ಮಾಡಿದೆ, ನಾನು ಹೊರಗಡೆ ಡಿನ್ನರಿಗೆ ಕರ್ಕೊಂಡು ಹೋಗ್ತಾ ಇರೋದು. ನೋಡಬೇಕು ಅವ್ರಿಗೆ ಹೆಂಗೆ ಅನಿಸುತ್ತೆ, ಇಷ್ಟ ಆಗುತ್ತಾ ಅಂತ. ಹೆಂಗಿದೆ ಅಭಿ ಫುಡ್ಡು? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಆಂಬಿಯನ್ಸ್ ಎಲ್ಲ ಹೆಂಗಿದೆ? ನಿಜವಾಗ್ಲೂ ಬಂದಿದ್ರಾ ಇಲ್ಲಿಗೆ?
ಸೊ ಶಂಕರ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಸೊ ನಿಮ್ಗೆ ಸೆಲೆಬ್ರೇಷನ್ ಹೇಗಾಯಿತು ಅಂತ ನೀವು ಆಲ್ರೆಡಿ ನೋಡಿದರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾವು ತುಂಬ ಸಿಂಪಲ್ಲಾಗಿಯೇ ಸೆಲೆಬ್ರೇಟ್ ಮಾಡಿದ್ದು. ಸೊ ಅದಾದಮೇಲೆ ಬ್ಯಾಕ್ ಟು ರೂಟೀನ್ ಅಂತ ಮತ್ತೆ ಆಫೀಸ್ ವರ್ಕ್ ಮತ್ತು ಮನೆಯಲ್ಲೆಲ್ಲ ಕೆಲಸ ನಾರ್ಮಲಾಗಿ ವರ್ಕ್ ನಡೀತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಹೊಸ ಮನೆ ಬಗ್ಗೆನೂ ಒಂದು ಸ್ವಲ್ಪ ಇಂಟೀರಿಯರ್ ಡಿಸೈನ್ಸ್ ಬಗ್ಗೆ ಎಲ್ಲ ನಾವು ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ಇವಾಗ ನಮ್ಮದು ಡಿಸೈನ್ಸ್ನ ನಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲ ಅವ್ರಿಗೆ ಹೇಳಿ ಡಿಸೈನ್ಸ್ನ ರೆಡಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಆ್ಯಕ್ಚುಲಿ ವೀಕ್ ಡೇಸಲ್ಲೇ ಹೊರಟಿದ್ದೀವಿ, ಬಿಕಾಸ್ ವೀಕೆಂಡಲ್ಲಿ ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ ಆ್ಯಂಡ್ ನಮಗೂ ಸ್ವಲ್ಪ ಟೈಮ್ ಇರಲಿಲ್ಲ ವೀಕೆಂಡಲ್ಲಿ. ಸೊ ಹಾಗಾಗ್ಬಿಟ್ಟು ನಾವು ವೀಕ್ ಡೇಸಲ್ಲೇ ವೆಡ್ನೆಸ್ಡೇ ಹೊರಟಿದ್ದೀವಿ. ಇವಾಗ ಈವ್ನಿಂಗ್ ಆಯಿತು, ಆಲ್ಮೋಸ್ಟ್ 4:30. ಆಫೀಸ್ ವರ್ಕ್ ಇತ್ತು, ಬಟ್ ಸ್ವಲ್ಪ ಮುಗಿಸ್ಕೊಂಡು ಮತ್ತೆ ಬಂದು ಎಲ್ಲ ಮಾಡ್ಕೊತೀನಿ ಅಂತ ಹೇಳಿದ್ರು ಶಂಕರ್. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಫ್ರೀ ಮಾಡಿಕೊಂಡು ಇವಾಗ ವೆಡ್ನೆಸ್ಡೇ ಹೊರಟಿದ್ದೀವಿ. ನೋಡಬೇಕು ಹೇಗಾಗುತ್ತೆ ಡಿಸೈನ್ ಎಲ್ಲ ಅಂತ. ನಮಗೂ ತುಂಬ ಎಕ್ಸೈಟ್ಮೆಂಟ್ ಇದೆ. ಫಸ್ಟು ನಮ್ಮ ರಿಕ್ವೈರ್ಮೆಂಟ್ನ ಅವ್ರಿಗೆ ಹೇಳ್ತೀವಿ, ಅದ್ರ ಮೇಲೆ ಅವ್ರು ಡಿಸೈನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊತಾರೆ. ಅಟ್ಲೀಸ್ಟ್ 1 ವೀಕ್ ಆದರೂ ಟೈಮ್ ತೊಗೊತಾರೆ. ಅದಾದಮೇಲೆ ಗೊತ್ತಾಗುತ್ತೆ ಲೈಕ್ ಯಾವ ಥರ ಡಿಸೈನ್ ಎಲ್ಲ ಬರುತ್ತೆ ಹೇಗೆ ಅಂತ. ಸೊ ಫ್ರೆಂಡ್ಸ್, ಡಿಸೈನ್ ಮೀಟಿಂಗ್ ಎಲ್ಲ ಆಯಿತು. ನಮ್ಮದು ರಿಕ್ವೈರ್ಮೆಂಟ್ ಎಲ್ಲ ಹೇಳಿದ್ದೀವಿ. ಸೊ ಸಂಡೇ ನಮಗೆ 3 ರೂಮ್ಸಿಂದು ಅಂದರೆ ನಾವೊಂದು 3 ರೂಮ್ಸಿಂದು ಇವಾಗ ಹೇಳಿದ್ದೀವಿ. ಸೊ ಅದು 3 ರೂಮ್ಸಿಂದು ಡಿಸೈನ್ಸ್ ಎಲ್ಲ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಸಂಡೇ ಲೈಕ್ ನಮ್ಮ ಮನೆಯದು ಡಿಸೈನ್ ಎಲ್ಲ ಹೆಂಗೆ ಬರುತ್ತೆ ಅಂತ. ಸೊ ಡಿಸ್ಕಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಇವಾಗ ಮನೆಗೆ ಹೊರಟಿದ್ದೀವಿ. ಆ್ಯಂಡ್ ಟೈಮ್ ಇರಲಿಲ್ಲ, ಅದಕ್ಕೆ ಒಂದು ಐಸ್ ಕ್ರೀಮ್ ತೊಗೊಂಡು ಅಗ್ಲೇನೆ ಗಡ್ಬಡ್ನ ಕಾರಲ್ಲೇ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಶಂಕರಿಗೆ ಮೀಟಿಂಗ್ಸ್ ಎಲ್ಲ ಇದೆಯಂತೆ ಮತ್ತು ಸೊ ಟೈಮ್ ಇಲ್ಲದೆ ಇರೋದಕ್ಕೆ ಕಾರಲ್ಲೇ ತಿನ್ಕೊಂಡು ಹೋಗ್ತಾ ಇರೋದು. ಸೊ ಸಂಡೇಗೆ ನಾನು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ, ಲೈಕ್ ಹೆಂಗೆ ಬರುತ್ತೆ ಡಿಸೈನ್ಸ್ ಎಲ್ಲ ನೋಡೋಣ ಅಂತ. ನೋಡಬೇಕು ಏನಾಗುತ್ತೆ ಅಂತ. ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರಿಲ್ಯಾಕ್ಸ್ ಆಗಿ ಕಾಫಿ ಕುಡಿದು ಆರಾಮಾಗಿ ಕೂತ್ಕೊಂಡಿದ್ದೆ. ಆ್ಯಂಡ್ ಶಂಕರ್ಗೆ ಮೀಟಿಂಗ್ಸ್ ಇತ್ತು. ವೀಕ್ ಡೇ ಆಗಿರೋದ್ರಿಂದ ಅವ್ರು ತುಂಬಾ ಬ್ಯುಸಿ ಇರ್ತಾರೆ ವೀಕ್ ಡೇಸಲ್ಲಿ. ಬಟ್ ಸ್ಟಿಲ್ ಇವತ್ತು ನಾವು ಹೋಗಲೇಬೇಕಾಗಿತ್ತು ಅಂತ ಒಂದು ಸ್ವಲ್ಪ ಮಿಡಲ್ ಟೈಮ್ ಮಾಡ್ಕೊಂಡು ಬಂದರು. ಸೊ ಇವಾಗ ಅವರು ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ನಾವು ಇವತ್ತು ಫಸ್ಟ್ ಸೆಷನಿಗೆ ಹೋಗಿದ್ದು ಆಯಿತಾ. ಸೊ ನಾವು ಇವಾಗ ಇಂಟೀರಿಯರ್ಸ್ ಎಲ್ಲ ಮಾಡಿಸ್ತಾ ಇರೋದು ಬಂದು ಹೋಮ್ ಲೈನಲ್ಲಿ. ಆ್ಯಕ್ಚುಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನಾವಿವಾಗ ಹೊಸ ಮನೆ ಏನು ತೊಗೊತಿದ್ವಿ ಆ ಬಿಲ್ಡರ್ಸ್ ಅವ್ರಿಗೆ ನಾವು ಸಪ್ರೇಟಾಗಿ ಅಮೌಂಟ್ನ ಕೊಟ್ಟಿದ್ವಿ. ಇಂಟೀರಿಯರ್ಸ್ ಕೂಡ ಅಂದರೆ ಮನೆ ಇಂಟೀರಿಯರ್ಸ್ ಎಲ್ಲ ನಿಮ್ಮದೇ ಎಲ್ಲ ಕಂಪ್ಲೀಟ್ ಮಾಡಿ ಕೊಡಬೇಕಂತ. ಬಟ್ ನಮಗೆ ಲಾಸ್ಟ್ ಟೈಮು ಹೋಮ್ ಲೈನ್ಗೆ ಹೋಗಿ ಎಲ್ಲ ಚೆಕ್ ಮಾಡಿದಾಗ ಇಂಟೀರಿಯರ್ಸ್ ಎಲ್ಲ ನಮಗೆ ಅಲ್ಲಿ ತುಂಬಾ ಇಷ್ಟ ಆಯಿತು. ಸೊ ಹಂಗಾಗ್ಬಿಟ್ಟು ಇವಾಗ ನಾವೇನು ಅಮೌಂಟ್ ಕೊಟ್ಟಿದ್ವಲ್ಲ ನಮ್ಮ ಹೊಸ ಮನೆ ಏನು ಮಾಡಿಸ್ತಾ ಇದ್ದೀವಿ ಅವ್ರಿಗೆ ನಾವು ಇಷ್ಟು ಅಮೌಂಟ್ ಅಂತ ಕೊಟ್ಟು ಬ್ಲಾಕ್ ಮಾಡಿಸಿದ್ವಿ ನಮ್ಮದು ಇಂಟೀರಿಯರ್ಸ್ಗೆ. ಸೊ ಅದನ್ನು ನಾವು ಇವಾಗ ಕ್ಯಾನ್ಸಲ್ ಮಾಡಿದ್ವಿ. ಆ್ಯಂಡ್ ನಾವು ಏನು ಅಮೌಂಟ್ ಕೊಟ್ಟಿದ್ವಿ ಅದನ್ನು ಇವಾಗ ನಮ್ಮದು ಹೊಸ ಮನೆ ಹ್ಯಾಂಡ್ ಓವರ್ ಮಾಡೋ ಟೈಮಲ್ಲಿ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಮೇಲ್ಸ್ ಎಲ್ಲ ಮಾಡಿದ್ವಿ, ಇಮೇಲ್ಸ್ ಎಲ್ಲ ನಮಗೆ ಬಂದಿದೆ. ಸೊ ಅದು ಕ್ಲಿಯರ್ ಆಯಿತು. ಸೊ ಅದು ಕ್ಲಿಯರ್ ಆದಮೇಲೆ ನಾವು ಇವಾಗ ಹೋಮ್ ಲೈನಲ್ಲಿ ನಾವು ಲಾಸ್ಟ್ ಟೈಮ್ ಹೋದಾಗ ಏನು ಇಷ್ಟ ಆಗಿತ್ತಲ್ಲ ಹಾಗಾಗ್ಬಿಟ್ಟು ಹೋಮ್ ಲೈನಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಗಿ ಫಸ್ಟ್ ಸೆಷನ್ನ ತೊಗೊಂಡು ಬಂದ್ವಿ. ಅಂದರೆ ಇವತ್ತು ನಾವು ಒಂದಿಷ್ಟು ಅಮೌಂಟನ್ನು ಅಂತ ಕೊಟ್ಟಿದ್ದೀವಿ. ಸೊ ಆ ಅಮೌಂಟಿಗೆ ಅವರು ನಮಗೆ 3 ರೂಮ್ಸಿಂದು 3D ಮಾಡಿ ತೋರಿಸ್ತೀವಿ ನಮ್ಮ ಮನೆ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ನಮ್ಮದು ರಿಕ್ವೈರ್ಮೆಂಟ್ ಎಲ್ಲ ಕೇಳಿದ್ರು. ಅಂದರೆ ನಮಗೆ ಯಾವ ರೂಮ್ಸಿಂದು 3D ಡಿಸೈನ್ ನೋಡಬೇಕು ಮತ್ತು ನಿಮ್ಮ ರಿಕ್ವೈರ್ಮೆಂಟ್ಸ್ ಎಲ್ಲ ಹೆಂಗೆ ಇರಬೇಕು ಅಂತ. ಸೊ ಅದನ್ನೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡಿ ಬಂದಿದ್ದೀವಿ. ಸೊ ಅದಕ್ಕೆ ಅವರು ಓಕೆ ಈ 3 ರೂಮ್ಸಿಂದು ನಾವು ಈ ಕಮ್ಮಿಂಗ್ ಸಂಡೇನೇ ನಿಮಗೆ ಡಿಸೈನ್ಸ್ನ ತೋರಿಸ್ತೀವಿ. ನಿಮಗೆ ಡಿಸೈನ್ಸ್ ಎಲ್ಲ ಇಷ್ಟ ಆದರೆ ನೆಕ್ಸ್ಟು ಮತ್ತೆ ಇನ್ನೂ ಒಂದಿಷ್ಟು ಅಮೌಂಟು ಅಂದರೆ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ, ಅಷ್ಟು ಅಮೌಂಟನ್ನು ನೀವು ಕೊಟ್ಟರೆ ನೆಕ್ಸ್ಟು ರೂಮ್ಸ್ಗಳದ್ದು ಅಂದರೆ ಕಿಚನ್ ಆಗಿರ್ಬೋದು, ಲಿವಿಂಗ್ ಏರಿಯಾ ಯಾವುದಿರುತ್ತೆ ಅದು ನೆಕ್ಸ್ಟು ನಾವು ಯಾವ್ದು ಹೇಳ್ತೀವಿ ಆ ರೂಮ್ಸಿಂದು ಡಿಸೈನ್ಸ್ನೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ನಮಗೆ ಓಕೆ ಆದಂಗೆ ಅವರು ಲೈಕ್ ಇವಾಗ ನಾವು ಒಂದು ಲಿವಿಂಗ್ ರೂಮಿಂದ ಹೇಳಿದರೆ ಈಗ ಅದು ಡಿಸೈನ್ ಎಲ್ಲ ಓಕೆ ಆಗಿದ್ರೆ ನಮಗೆ ಅಂದರೆ ಇವಾಗ ಅವ್ರು ಒಂದ್ಸತಿ ತೋರಿಸಿದ ತಕ್ಷಣ ನಮ್ದು ಏನಾದ್ರು ರಿಕ್ವೈರ್ಮೆಂಟ್ ಇರ್ಬೋದು ಮತ್ತೆ ಏನಾದ್ರು ಚೇಂಜಸ್ಸು ಅದು ಇದು ಅಂತ. ಸೊ ಅದು ಎಲ್ಲ ಮತ್ತೆ ಹೇಳಿ ಮತ್ತೆ ಅವ್ರು ಅದನ್ನೆಲ್ಲ ಚೇಂಜಸ್ಸು ಇನ್ನೊಂದು ಮತ್ತೊಂದು ಆ ಥರ ಎಲ್ಲ ಮಾಡಿ ಎಲ್ಲ ಟೋಟಲಿ ಕಂಪ್ಲೀಟ್ ಓಕೆ ಆದಮೇಲೆ ಅವ್ರು ನೆಕ್ಸ್ಟ್ ಇನ್ನೊಂದು ರೂಮಿಂದು ಡಿಸೈನ್ಸ್ನ ಮಾಡ್ತಾರೆ. ಸೊ ಈ ಥರ ಇರುತ್ತೆ ಪ್ರೊಸೀಜರ್ ಆಯಿತಾ. ಹಾಗೆ ಅವ್ರ ಹತ್ರ ಕ್ಯಾಟಗರೀಸ್ಗಳಿದೆ ಲೈಕ್ ಮೀಡಿಯಮ್, ಲಕ್ಸ್ ಅಂತ ಈ ಥರ ಎಲ್ಲ ಒಂದು 3 ಕ್ಯಾಟಗರಿ ಏನೋ ಇದೆ. ಅದರಲ್ಲಿ ನಾವು ಹೈವನ್ನೇ ತೊಗೊಂಡಿದ್ವಿ, ಲಕ್ಸ್ ಅನ್ನೋದನ್ನ ತೊಗೊಂಡಿದ್ವಿ, ಅಂದರೆ ಲಕ್ಸುರಿ ಅಂತ ಬರುತ್ತಂತೆ. ಸೊ ಅದರಲ್ಲಿ ನಮಗೆ 3D ಡಿಸೈನ್ಸ್ನ ತೋರಿಸ್ತಾರೆ. ನಮ್ಮ ಮನೆ ಲೈಕ್ ಕಂಪ್ಲೀಟಾಗಿ ನಮಗೆ ಅದ್ರಲ್ಲಿ ಗೊತ್ತಾಗುತ್ತೆ. ನಮ್ಮದು ಇಂಟೀರಿಯರ್ಸ್ ಎಲ್ಲ ಆದಮೇಲೆ ಮನೆದು ಒಂದು ಲುಕ್ ಹೇಗೆ ಬರುತ್ತೆ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಮತ್ತು ಅವ್ರು ಪ್ರತಿ ರೂಮ್ಸಿಂದೂ ಕೂಡ 3D ಮಾಡಿ ತೋರಿಸ್ತಾರೆ. ಹಾಗಾಗಿ ನಾವು ಲಕ್ಸ್ ಅನ್ನೋದನ್ನೇ ಚೂಸ್ ಮಾಡಿದ್ವಿ. ಲಕ್ಸುರಿನೇ ಇರಲಿ, ನಮಗೆ 3D ಇಲ್ಲೆಲ್ಲ ಡಿಸೈನ್ಸ್ ಎಲ್ಲ ನೋಡಬೇಕು ಅಂತ. ಬಟ್ ಮೀಡಿಯಮಲ್ಲಿ ಮತ್ತು ಅದಕ್ಕಿಂತ ಇನ್ನೂ ಒಂದು ಇದೆ ಫಸ್ಟು, ಗೊತ್ತಿಲ್ಲ ಅದು ನೇಮ್ ನನಗೆ ಮರ್ತೋಗಿದೆ. ಸೊ ಅದರಲ್ಲಿ ಎಲ್ಲ ಐ ಥಿಂಕ್ 3D ಎಲ್ಲ ಮಾಡಿ ತೋರಿಸೋದಿಲ್ಲ.
ಬಟ್ ಲಕ್ಸಲ್ಲಿ ಮಾತ್ರ 100% ಅವರು 3D ಎಲ್ಲ ಮಾಡಿ ಕಂಪ್ಲೀಟಾಗಿ ತೋರಿಸ್ತಾರೆ. ನಮಗೆ ಫುಲ್ಲಿ ಗೊತ್ತಾಗ್ಬಿಡುತ್ತೆ, ಓಕೆ ಈ ಪ್ಲೇಸಲ್ಲಿ ಹಿಂಗಿರುತ್ತೆ ಒಂದು ಫುಲ್ ಕಂಪ್ಲೀಟ್ ಡಿಸೈನೇ ನಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾವು ಲಕ್ಸ್ನೇ ಚೂಸ್ ಮಾಡಿ ಡಿಸೈನ್ಸಿಗೆಲ್ಲ ಹೇಳಿ ಬಂದಿದ್ದೀವಿ. ಫಸ್ಟ್ ಸೆಷನ್ ಅಂತೂ ತುಂಬ ಚೆನ್ನಾಗಿನೇ ಹೋಯಿತು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದಾಗಲೂ ನಾವು ಆಲ್ರೆಡಿ ಇಂಪ್ರೆಸ್ ಆಗಿದ್ವಿ, ಬಟ್ ಸ್ಟಿಲ್ ನಮಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕಿತ್ತು. ಮನೆಗೆ ಬಂದು ನಾವು ಡಿಸ್ಕಸ್ ಮಾಡಿ ಓಕೆ ಇಲ್ಲಿ ಕ್ಯಾನ್ಸಲ್ ಮಾಡಿ ಹೋಮ್ ಲೈನಲ್ಲೇ ಮಾಡಿಸೋಣ ಅಂತೇಳ್ಬಿಟ್ಟು ಇವತ್ತು ಮತ್ತೆ ಹೋಗಿದ್ದು. ಸೊ ಸಂಡೇ ಗೊತ್ತಾಗುತ್ತೆ ನಮಗೆ, ಲೈಕ್ ಅವ್ರು ಡಿಸೈನ್ ಎಲ್ಲ ಮಾಡಿ ತೋರಿಸ್ತಾರಲ್ಲ, ಸೊ ಅದ್ರ ಮೇಲೆ ನಮಗೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತೆಲ್ಲ. ಅದ್ರ ಮೇಲೆ ನಾವು ಮತ್ತೆ ಡಿಸೈಡ್ ಮಾಡ್ತೀವಿ ಇಲ್ಲೇ ಕಂಪ್ಲೀಟಾಗಿ ಮುಂದುವರಿಯೋದ ಅಂತ. ಆಲ್ಮೋಸ್ಟ್ ನಾವು 90% ಅಲ್ಲೇ ಮುಂದುವರಿಯೋದು. ಅಂದರೆ ನಮಗೆ ವರ್ಕ್ ಆಗಿದೆ. ಈಗ ಅವ್ರ ಜೊತೆ 2 ಸೆಷನ್ ನಾವು ಹೋಗಿದ್ದೀವಲ್ವ, ಮಾತಾಡಿದ್ದೀವಲ್ಲ, ಸೊ ಅದರಲ್ಲೇ ನಮಗೆ ಇಷ್ಟ ಆಯಿತು. ಹಾಗಾಗ್ಬಿಟ್ಟು ನಾವು ಇವಾಗ ಡಿಸೈನ್ ಸೆಷನ್ಗೆಲ್ಲ ಹೋಗಿದ್ದು. ಸೊ ಸಂಡೇ ನಮಗೆ ಗೊತ್ತಾಗ್ಬಿಡುತ್ತೆ. ಈಗ ನಾವೇನೊಂದು 3 ರೂಮ್ಸ್ ಹೇಳಿ ಬಂದಿದ್ವಿ, ಸೊ ಅದೆಲ್ಲ ಹೇಗೆ ಬರುತ್ತೆ ಏನು ಅನ್ನೋದೆಲ್ಲ ಕಂಪ್ಲೀಟ್ ಗೊತ್ತಾದಮೇಲೆ ನೆಕ್ಸ್ಟು ಮತ್ತೆ ನಾವು ಮತ್ತೆ ಸ್ವಲ್ಪ ಅಮೌಂಟ್ನ ಪೇ ಮಾಡೋದಿರುತ್ತೆ. ಸ್ವಲ್ಪ ಮತ್ತೆ ಅಮೌಂಟ್ ಕೊಟ್ಟಮೇಲೆ ನೆಕ್ಸ್ಟ್ ಅಂದರೆ ನೆಕ್ಸ್ಟು ಕಿಚನ್ ಆಗಿರ್ಬೋದು, ಮತ್ತು ಬೇರೆ ರೂಮ್ಸಿಂದಾಗಿರ್ಬೋದು, ಇದೆಲ್ಲ ಡಿಸೈನ್ಸ್ ಎಲ್ಲ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಇರುತ್ತೆ ಪ್ರೊಸೀಜರು. ಸೊ ಸಂಡೇ ಹೇಗೆ ಬರುತ್ತೆ ಡಿಸೈನು ಎಲ್ಲ ಹೇಗೆ ಮಾಡಿರ್ತಾರೆ ಅವರು ಅಂತ ನೋಡೋದಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ.